ಮಾಡ್ತಾ ಇದ್ದೀವಿ ಅಂದರೆ ಹೂಸ್ ನೋಸ್ ಮೀ ಬೆಟರ್ ಅಂತ ನಮ್ಮಮ್ಮಂಗೆ ನಮ್ಮ ಮನೆಯವರಿಗೆ ಇದೀನಿ. ತಟ್ಟೆ ಮತ್ತು ಸ್ಪೂನ್ ಕೊಟ್ಟಿದ್ದೀನಿ. ಮಮ್ಮಿ ಹೇಳ್ತಾರೆ ನನ್ನ ಫೇವ್ರೇಟ್ ಕಾರ್ಟೂನ್ ನಾನು ಮುಂಚೆಯಿಂದ ನೋಡ್ತಿದ್ದೀನಿ ಯಾವುದು ಅಂತ. ಡೋರಿಮಾನ್ ನಿಂಗೆ ತುಂಬಾ ಇಷ್ಟ. ಡೋರೆಮೋನ್. ಆಮೇಲೆ ಜಯನ್ಮಾನ್ ನೋಡ್ತಿದ್ದೆ. ಕಮಲದ ಹೂ ನನಗೆ ಫೇವ್ರೇಟ್ ಫ್ಲವರ್. ನಮ್ಮ ಮಮ್ಮಿಗೆ ಗೊತ್ತಿಲ್ಲ ಗೈಸ್. ನಮ್ಮ ಮನೆಯವ್ರಿಗೆ 1 ಪಾಯಿಂಟ್, ನಮ್ಮ ಮಮ್ಮಿಗೆ 0. ಎಕ್ಸಾಕ್ಟ್ ಟೈಮ್. ಪಾಪು ಮಲಗಿದೆ ಗೈಸ್, ಪಾಪು ಅದಕ್ಕೆ ಇವ್ರು ಫಸ್ಟ್. ಗೈಸ್ ಇವರು ಹೊಡ್ದಂಗಾಯ್ತು. ಯಾರು ಹೇಳ್ರು? ಇನ್ನೊಂದ್ಸರಿ ಹೊಡೀರಿ. 1 2 3 ಸ್ಟಾರ್ಟ್ ಅಂತೀನ. 1 2 3 ಗೈಸ್ 3 ಅಂದ ತಕ್ಷಣ ಹೊಡೆದಿದ್ದಾರೆ. ಮಳೆನೂ ಇರಬೇಕು ಒಂದು ಸ್ವಲ್ಪ, ಅಂದರೆ ಲೈಟಾಗಿ ಬಿಸಿಲು ಇರುತ್ತಲ್ಲ ಆ ಥರ ಇದ್ರೂ ಇಷ್ಟ ನನಗೆ. ಮಳೆಗಾಲದಲ್ಲಿ ಫಸ್ಟ್ ಮಳೆ ಬಂದಾಗ ಮಣ್ಣಿಂದು ಸ್ಮೆಲ್ ಬರುತ್ತಲ್ಲ ಆ ಥರ ಎಲ್ಲ ಇಷ್ಟ. ತುಂಬ ಮಾಡ್ತೀನಲ್ಲ, ಬಟ್ ದೇವ್ರದ್ದು ವಿಷಯದಲ್ಲಿ ನಾನು ಬಿಲೀವ್ ಮಾಡ್ತೀನಿ ಗೈಸ್. ಇವ್ರು ಕರೆಕ್ಟ್ ಹೇಳಿದರು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತೇನು ವ್ಲಾಗ್ ಮಾಡ್ತಾ ಇದ್ದೀವಿ ಅಂದರೆ ಹೂಸ್ ನೋಸ್ ಮೀ ಬೆಟರ್ ಅಂತ ನಮ್ಮಮ್ಮಂಗೆ ನಮ್ಮ ಮನೆಯವರಿಗೆ. ಸರಿನಾ? ಓಕೆ. ಏನಂದರೆ ನಾನು ಏನು ಮಾಡಿಸ್ತಿರೋದು ಇವತ್ತು? ಅದೇ ಯಾರು ಏನು ಫಸ್ಟ್ ಮಾಡ್ತೀರಾ ಅಂತ ಇದು ಮಾಡೋದು. ಏನ್ರಿ ಅದು? ಹಾಂ, ಏನು ಮಾಡಿಸ್ತಿರೋದು ಹೇಳಮ್ಮ? ಮತ್ತೆ ಯಾರು ಫಸ್ಟ್ ನೀವೇನು ಹೇಳ್ತೀರೋ ಅದು ಆನ್ಸರ್ ಹೇಳ್ಬೇಕು ಅಂತ. ಅಂದರೆ ಗೈಸ್ ಇವಾಗ ನಾನು ಕ್ವಶನ್ ಕೇಳ್ತೀನಿ, ಇವರಿಬ್ಬರಲ್ಲಿ ಯಾರು ಕರೆಕ್ಟ್ ಆನ್ಸರ್ ಕೊಡ್ತಾರೆ ಅಂತ ಅವರಿಗೆ ನಾನು ತೋರಿಸ್ರಿ. ತಟ್ಟೆ ಕೊಟ್ಟಿದ್ದೀನಿ, ತಟ್ಟೆ ಮತ್ತು ಸ್ಪೂನ್ ಕೊಟ್ಟಿದ್ದೀನಿ. ಯಾರು ಫಸ್ಟ್ ಹೀಗೆ ಇದು ಮಾಡ್ತೀರಾ ಅವ್ರಿಗೆ ಫಸ್ಟ್ ಕೇಳ್ತೀನಿ ಕ್ವಶನ್ನ. ಸರಿನಾ? ಫಸ್ಟ್ ನೀನು ಕ್ವಶನ್ ಕೇಳು. ನೀನು ಕ್ವಶನ್ ಕೇಳಿದ್ಮೇಲೆ ಇಬ್ಬರಲ್ಲಿ ಯಾರಿಗೆ ಗೊತ್ತಾಯ್ತು ಬಟ್ ಹಿಂಗೆ ಅಂದ ತಕ್ಷಣ ಅವರು ಆನ್ಸರ್ ಹೇಳ್ಬೇಕು ಫಸ್ಟ್. ನಾನು ಅದೇ ಹೇಳಿದ್ದು. डिप्रेशन में रहता हूँ हमेशा. अभी मैं डिप्रेशन. ಎಸ್, ಇವ್ರಿಗೆ ಹೇಳಿದ್ನ ಇನ್ನೊಂದ್ಸರಿ ಹೇಳಬೇಕು. ಗೊತ್ತಾಯ್ತಲ್ಲ ಹೇಗೆ ಅಂತ ಗೇಮು. ಅದು ನಾನು ಕ್ವೆಶನ್ ಕೇಳ್ತಿದ್ದಂಗೆ ನೀವು ಯಾರು ಫಸ್ಟ್ ಹೊಡಿತೀರೋ ನಾನು ಅವ್ರಿಗೆ ಕೇಳ್ತೀನಿ. ಆನ್ಸರೇ ಮಾಡಬಾರ್ದು, ಅದು ಹೊಡಿಬೇಕು. ನಾನು ಯಾರು ಹೊಡಿತೀರೋ ಅವ್ರಿಗೆ ಫಸ್ಟ್ ಕೇಳೋದು, ಆಯಿತಾ? ಇದ್ರೊಳಗೆ ನಾನು ನೋಟ್ ಮಾಡ್ಕೊಂಡಿದ್ದೀನಿ ಗೈಸ್. ಇವಾಗ ನಾನೊಂದು 11 to 12 ಕ್ವಶನ್ಸ್ನ ನೋಟ್ ಮಾಡಿದ್ದೀನಿ. ಸೊ ಫಸ್ಟ್ ಕ್ವಶನ್, ಮೈ ಫೇವ್ರೇಟ್ ಫ್ಲವರ್. ಫಸ್ಟ್ ಮಮ್ಮಿ ಇದು ಮಾಡಿದ್ದಾರೆ. ಯಾವ್ದು ನನ್ನ ಫೇವ್ರೇಟ್ ಫ್ಲವರ್? ರೋಸು. ರಾಂಗ್. ಈಗ ನಿಮಗೆ ಲೋಟಸ್. ಕರೆಕ್ಟ್. ಓ, ಕಮಲದ ಹೂ ನನಗೆ ಫೇವ್ರೇಟ್ ಫ್ಲವರ್. ನಮ್ಮ ಮಮ್ಮಿಗೆ ಗೊತ್ತಿಲ್ಲ ಗೈಸ್. ನಮ್ಮ ಮನೆಯವ್ರಿಗೆ 1 ಪಾಯಿಂಟ್, ನಮ್ಮ ಮಮ್ಮಿಗೆ 0. ಸರಿ ಗೈಸ್, ಸೆಕೆಂಡ್ ಕ್ವೆಶನ್ನು. ನಮ್ಮ ಮನೇಲಿ ಗೊತ್ತು ಗೈಸ್ ನಾನು ಕಾರ್ಟೂನ್ ನೋಡ್ತೀನಿ ಅಂತ. ನನ್ನ ಫೇವ್ರೇಟ್ ಕಾರ್ಟೂನ್ದು ನೇಮ್ ಹೇಳಬೇಕು, ಯಾವ್ಯಾವುದು ಅಂತ. ನಿಮ್ಗೆ ಗೊತ್ತಿಲ್ಲ? ಮಮ್ಮಿ ಹೇಳ್ತಾರೆ ನನ್ನ ಫೇವ್ರೇಟ್ ಕಾರ್ಟೂನ್ ನಾನು ಮುಂಚೆಯಿಂದ ನೋಡ್ತಿದ್ದೀನಿ ಯಾವುದು ಅಂತ. ಡೋರಿಮಾನ್ ನಿಂಗೆ ತುಂಬಾ ಇಷ್ಟ. ಡೋರೆಮೋನ್. ಆಮೇಲೆ ಜಯನ್ಮಾನ್ ನೋಡ್ತಿದ್ದೆ. ಅದರಲ್ಲಿ ಆಂಜನೇಯ ಅಲ್ಲ, ಒಟ್ಟು ಅದು ನೋಡ್ತಿದ್ದೆ. ನಬಿತಾ ಅದು ಡೋರೆಮೋನ್. ಮತ್ತೆ ಅದೇ ನೀನು ಭಾಳ ನೋಡ್ತಿದ್ದಿದ್ದು. ನಾನು ನೋಡ್ತಿದ್ದಿದ್ದು ಕಾರ್ಟೂನ್ ಗೈಸ್ ಡೋರೆಮೋನ್ ಅಂದರೆ ತುಂಬ ನೋಡ್ತಿದ್ದೆ. ಸಿಂಚಾನು, ಡೋರೆಮೋನ್ ಇವೆಲ್ಲ ಭಾಳ ನೋಡ್ತಿದ್ದಿದ್ದು. ಚಿಂಟು ಟಿವಿಯಲ್ಲೂ ಬರೋದು ಬೇರೆ ಬೇರೆ, ಅದನ್ನು ಎಲ್ಲ ನೋಡ್ತಿದ್ದೆ. ನಿಮಗೆ ಗೊತ್ತಿಲ್ಲ? ಗೊತ್ತು. ಸಿಂಚಾಂಗ್. ಸಿಂಚಾನ್ ಅಲ್ಲಮ್ಮ, ಸಿಂಚಾನ್.
ಈಗಲೂ ಊಟ ಮಾಡ್ಬೇಕಾದ್ರೆ ಅದನ್ನ ಹಾಕೊಂಡೇ ಊಟ ಮಾಡೋದು. ಅದು ಡೋರೆಮೋನ್ ಎಲ್ಲ ನೋಡ್ತೀನಿ ಗೈಸ್, ನಾನು ಇವಾಗಲೂ ನೋಡ್ತೀನಿ. ಇವ್ರು ನೋಡೋದಲ್ದೆ ನನ್ನ ಮುಂದೆ ಕೂತ್ ಬಾ ಇಲ್ಲಿ ನೋಡ್ಕೊಂಡು ಊಟ ಮಾಡೋಣ ಅಂತಾರೆ. ಆಯ್ತು. ಗೈಸ್ ಇವಾಗ ಇಬ್ರಿಗೂ ಸೇಮ್ ಆಯ್ತು, 1-1. ನೆಕ್ಸ್ಟ್ ಕ್ವಶನು. ಅಲ್ಲ, ನಾನ್ ಫಸ್ಟ್ ಅಲ್ಲೇ ಹೇಳಿದ್ದು. ಅವಾಗ ಫಸ್ಟಿಗೆ ಒಂದು ಇವ್ರು ಹೇಳಿದ್ರಲ್ಲ ಫ್ಲಾರ್ದು. ಸರಿ, ಇವಾಗ ನೆಕ್ಸ್ಟ್ ಕ್ವಶನು. ಮೈ ಬಾರ್ನಿಂಗ್ ಟೈಮ್ ಗೈಸ್, ನಾನು ಇಂಗ್ಲೀಷಲ್ಲಿ ಗೊತ್ತಾಗಲ್ಲ ಪಾಪ. ಇನ್ನೊಂದ್ಸರಿ ಆಯ್ತಾ? ನಾನು ಹುಟ್ಟಿದ ಎಕ್ಸಾಕ್ಟ್ ಟೈಮ್. ಪಾಪು ಮಲಗಿದೆ ಗೈಸ್, ಪಾಪು ಅದಕ್ಕೆ. ಇವ್ರು ಫಸ್ಟ್ 4:30 ಬೆಳಿಗ್ಗೆ. ಅಷ್ಟೇ ಒಂದೇ ಸರಿ ಗೈಸ್, ಒಂದೇ ಚಾನ್ಸ್. ಮಮ್ಮಿ ಕರೆಕ್ಟ್. 4:45ಕ್ಕೆ 4:45ಗೆ ಮಾರ್ನಿಂಗ್. ಮಾರ್ನಿಂಗ್ 4:45ಕ್ಕೆ ಹುಟ್ಟಿರೋದು. ಯಾವ ವಾರ? ನಾನು ವಾರ ಕೇಳಿದ್ನ, ಟೈಮಿಂಗ್ ಕೇಳಿದ್ ನಾನು. ಆಯ್ತು, ವಾರ ಹೇಳಿದೆ. ಸಾಟರ್ಡೆ. ಕರೆಕ್ಟ್. ಇದಕ್ಕೂ ನಮ್ಮ ಮಮ್ಮಿಗೆ ಗೈಸ್ ಪಾಯಿಂಟ್ ಹೋಗುತ್ತೆ. ನಮ್ಮ ಮಮ್ಮಿಗೆ 2, ನಮ್ಮ ಮನೆಯವ್ರಿಗೆ. ನೆಕ್ಸ್ಟ್ ಕ್ವೆಶನ್, ಇವ್ರು ನೋಡ್ತಾರೆ. ನೆಕ್ಸ್ಟು ನಂದು ಕನ್ನಡದಲ್ಲೇ ಹೇಳ್ತೀನ. ನಂದು ಫೇವ್ರೆಟ್ 2 ಎಂತ ಹೇಳ್ತಾರೆ, ಡೆಸರ್ಟ್, ಇದು ಎಂತ ಸಿಹಿ, ಸ್ವೀಟ್. ಗೈಸ್ ಇವರು ಹೊಡ್ದಂಗಾಯ್ತು. ಯಾರು ಹೇಳ್ರು? ಇನ್ನೊಂದ್ಸರಿ ಹೊಡೀರಿ. 1 2 3 ಸ್ಟಾರ್ಟ್ ಅಂತೀನ. 1 2 3 ಗೈಸ್ 3 ಅಂದ ತಕ್ಷಣ ಹೊಡೆದಿದ್ದಾರೆ. ಆಯ್ತು, ಫಸ್ಟ್ ನಾನು ನೋಡಿದ್ದು ಅಷ್ಟೇ. ಇವಾಗ ಹೊಡೀರಿ. 1 2 3 ಸ್ಟಾರ್ಟ್. ಅವ್ರು ಹೊಡೆದ್ರು. ಆಯ್ತಾ? ಯಾವ್ದು ನನ್ನ ಫೇವ್ರೇಟ್ ಸ್ವೀಟ್? ಒಂದು ಬ್ರೌನಿ ಕೇಕ್, ಇನ್ನೊಂದು ರಸ್ಮಲೈ. ಕರೆಕ್ಟ್ ಹೇಳಿದ್ರು ಗೈಸ್. ಒಂದು ಚಾಕ್ಲೇಟ್ ಬ್ರೌನಿ, ಇನ್ನೊಂದು ರಸ್ಮಲೈ. ನನ್ನ ಫೇವ್ರೇಟ್. ಹೌದು, ಅದು ಇಷ್ಟಪಡ್ತಾರೆ, ರಸಮಲೈ ಬೇಕು ಅಂತ. ಅದೆರಡು ನನ್ನ ಫೇವ್ರೇಟ್ ಸ್ವೀಟ್. 2-2 ಇಬ್ರಿಗೂ ಮಾರ್ಕ್ಸ್. ಓಕೆ, ನೆಕ್ಸ್ಟ್ ಕ್ವೆಶನ್. ಈಗ ನಾನು ಸ್ಟಾರ್ಟ್ ಮಾಡಿದ್ದು ಯೂಟ್ಯೂಬ್ ಮಂತ್ ಯಾವುದು? ಅಂದರೆ ಫಸ್ಟಿಗೆ ಈಗ 1 ಇಯರ್ ಗ್ಯಾಪ್ ಆಯ್ತಾ, 1 ಇಯರ್ ಗ್ಯಾಪ್ ಆಯ್ತಲ್ಲ, ಅದಲ್ಲ. ಅಂದರೆ ಫಸ್ಟಿಂದನೇ ನಾನು ಸ್ಟಾರ್ಟ್ ಮಾಡಿದ್ದೀನಿ ಯೂಟ್ಯೂಬ್ನ. ಆ ಮಂತ್ ಯಾವುದು? ಮಂತ್ ಅಷ್ಟೇ, ಡೇಟ್ ಏನು ಬೇಡ. ಬೇಗ, ಇವ್ರಿಗೂ ಗೊತ್ತಿಲ್ಲ. ಜೂನ್. ಹೇಳ್ಬಾರ್ದು, ಮತ್ತೆ ಅವ್ರು ಹೇಳಿದ್ರು ಅಂತ. ಮತ್ತೆ ಹೇಳು, ಮತ್ತೆ ನೀವು. ನಾನು ಹೇಳ್ತೀನಿ. ಅವ್ರು ಜೂನ್ ಅಂತಿದ್ದಾರೆ. ನೀನು ಹೇಳಮ್ಮ. ನನಗೆ ಗೊತ್ತಿಲ್ಲ ಮಗ. ಅಂದ್ರೆ ನನಗೆ ಫೆಬ್ರವರಿ ಅನಿಸ್ತದೆ. ನನಗೆ ಫೆಬ್ರವರಿ ತಿಂಗಳಿಂದ ಮಾಡಿದ್ದು. ದೀಪಾವಳಿಗೆಲ್ಲ ಸ್ವಲ್ಪ ಲಾಗ್ ಜಾಸ್ತಿ ಮಾಡಿದ್ರು. ಜೂನ್ ನಾನು ಮಾಡಿದ್ದು. ಇಬ್ರು ರಾಂಗ್. ಜುಲೈಯಲ್ಲಿ ನಾನು ಮಾಡಿದ್ದು. ಇವರು ರಾಂಗ್, ನೀನು ರಾಂಗ್. ನಾನು ಜೂನ್ ಜುಲೈ ಅಂತ ಹೇಳೋಣ. ಅಂದರೆ ಎಕ್ಸಾಕ್ಟ್ ಮಂತ್ ಹೇಳಿ ಅಂದಿದ್ದು ನಾನು. ಆಯಿತು, ಇವಾಗ ಇಬ್ರಿಗೂ ಮಾರ್ಕ್ಸ್ ಇಲ್ಲ, 2-2 ಅಷ್ಟೇ. ಆಯಿತಾ? ನೆಕ್ಸ್ಟ್ ಕ್ವೆಶನು. ನಾನು ಯಾವುದ್ರ ಮೇಲೆ, ಅಂದರೆ ಯಾವುದಾದ್ರೂ ಈ ಒಂದು ವಿಷಯ ಅಂತಲ್ಲ, ಒಂದು ಯಾವ್ದಾದ್ರು ಇದ್ರ ಮೇಲೆ ನಂಬಿಕೆ ಇಡ್ತೀನಿ. ಅಂದರೆ ಯಾವುದ್ರ ಮೇಲೆ ಇಡ್ತೀನಿ ಅಂತ. ನಾನು ಇಲ್ಲಿ ನೋಡ ಮಮ್ಮಿ ಹೊಡೆದಂಗೆ ಆಯ್ತು ನನಗೆ. ಫಸ್ಟ್ ಮಮ್ಮಿ ಕೇಳ್ತೀನಿ, ಯಾವುದು? ಇವಾಗ ನಾವ್ ಏನನ್ನ ಇದು ಮಾಡ್ತೀವಲ್ಲ, ಇವಾಗ ಯಾರಾದ್ರೂ ಈ ತರ ಹೇಳ್ತಾರಲ್ಲ, ಅದ್ರ ಮೇಲೆ ನಂಬಿಕೆ ಕೇಳ್ತಾ ಇಲ್ಲ ನಾನು. ಈ ಒಂದು ಬಂದ್ರೆ ನೀನು ನೋಡಿ ಆವಾಗ ನಂಬಿಕೆ ಮಾಡ್ಕೊಂತೀಯ. ನಿನ್ ಮನ್ಸಿಗೆ ಬರ್ಬೇಕು. ನಾನು ಆತರ ಕೇಳ್ತಿಲ್ಲಮ್ಮ. ಇವಾಗ ಒಂದು ವಿಷಯ ಅಥವಾ ಏನೋ ಒಂದು ಇದ್ರ ಮೇಲೆ ನಾನು ನಂಬಿಕೆ ಇಡ್ತೀನಿ. ಇವಾಗ ಈ ವಿಷಯ ಇದು ಒಂದೇನೋ ಹೇಳಿದ್ರೆ ನಂಬಿಕೆ ಇದೆ ನನಗೆ ಅನ್ನೋದು. ಯಾವ್ದ್ರ ಮೇಲೆ ನಂಬಿಕೆ ಇದೆ? ಇವಾಗ ಎಕ್ಸಾಂಪಲ್ ಕೊಡ್ತೀನಿ ಗೊತ್ತಾಗಂಗೆ. ಇವಾಗ
ಎನಿಮಲ್ಸ್ ಮೇಲಾ ಅಥವಾ ಈ ಥರ ಗೊತ್ತಾಯ್ತಾ? ಯಾವ್ದ್ರ ಮೇಲೆ ನಂಬಿಕೆ ಇದೆ ನನಗೆ? ನಿನಗೆ ಎಲ್ಲದ್ರ ಮೇಲೆ ನಂಬಿಕೆ ಇದೆ. ಎಲ್ಲದ್ರ ಮೇಲೆ. ಆಯ್ತು, ಒಂದೇ ಸರಿ ಗೈಸ್, ಮತ್ತೆ ಕೇಳಲ್ಲ. ನೀವು ಹೇಳಿ. ದೇವ್ರ ಮೇಲೆ. ದೇವ್ರ ಮೇಲೆ. ಕರೆಕ್ಟ್ ಗೈಸ್. ನಾನು ಯಾವ್ದು ಬಿಲೀವ್ ತುಂಬ ಮಾಡ್ತೀನಲ್ಲ, ಬಟ್ ದೇವ್ರದ್ ವಿಷಯದಲ್ಲಿ ನಾನು ಬಿಲೀವ್ ಮಾಡ್ತೀನಿ ಗೈಸ್. ಇವ್ರು ಕರೆಕ್ಟ್ ಹೇಳಿದ್ರು ಗೈಸ್. 3 ಮತ್ತು 2 ಸರಿನಾ? ಗೊತ್ತಾಯ್ತಮ್ಮ? ದೇವ್ರ ನಂಬಲ್ಲ ನಾನು. ಗೈಸ್, ದೇವ್ರ ಮೇಲೆ ಹೇಗೆ ಅಂದರೆ ಈಗ ಬೇರೆ ಏನೋ ಯಾರೋ ಹೇಳ್ತಾರೆ ಆ ಥರ ಅಲ್ಲ, ನನಗೆ ದೇವ್ರ ವಿಷಯದ ಮೇಲೆ ದೇವ್ರು ಅಂದರೆ ನಂಬಿಕೆ. ನೀವು ಕರೆಕ್ಟ್ ಹೇಳಿದ್ರಿ. ನೆಕ್ಸ್ಟ್ ಕ್ವೆಶನು, ನನಗೆ ಅಪ್ಪ ಅಮ್ಮ ಇಬ್ಬರಲ್ಲಿ ನನ್ನ ಫೇವ್ರೆಟ್ ಯಾರು? ಇವ್ರು ಹೊಡೆದ್ರು ಫಸ್ಟ್. ಅಮ್ಮ. ಅಮ್ಮ. ಹೌದು, ಅಮ್ಮನೇ ಇವರಿಗೆ. ಅಮ್ಮನೇ ಇಷ್ಟ. ರಾಂಗ್. ಇಬ್ರು ರಾಂಗ್ ಗೈಸ್. ನಾನು ಇನ್ನೊಂದು ಹೇಳ್ತೀನಿ, ನಾನು ಇಬ್ರನ್ನೂ ಬಿಟ್ಕೊಡಲ್ಲ. ನನ್ಗೆ ಯಾರು ಇಷ್ಟ ಅಂದರೆ ಅಪ್ಪ ಅಮ್ಮ ಇಬ್ರು ಅಂತೀನಿ ನಾನು ಇಬ್ರು ಅನ್ನಲ್ಲ. ನಾನು ಯಾವ ಥರ ಹೇಳಿದ್ದೀನಿ, ಅಪ್ಪ ಇಷ್ಟ ಅಮ್ಮನೇ ಇಷ್ಟ ಅಂತ. ನೀವ್ ಕೇಳಿದ್ದೆ ಹೆಂಗಿತ್ತು ಕ್ವಶನ್? ನಾನು ಕೇಳಿದ ಕ್ವಶನ್ ಓಕೆ, ನೀವು ಅದು ಯೋಚನೆ ಮಾಡಿ ಹೇಳ್ಬೋದು. ಅಷ್ಟ ಅಮ್ಮ ಇಷ್ಟ ಅಂದ್ರೆ ಅವಾಗ ಏನ್ರಿ? ನನಗೆ ಇಬ್ರು ಇಷ್ಟ, ನಾನು ಇಬ್ರು ಬಿಟ್ಟು ನನಗಿಬ್ರು ಇಷ್ಟ. ನಾನು ಯಾವಾಗ ಅಮ್ಮ ಅಷ್ಟೇ ಇಷ್ಟ ಅಪ್ಪ ಇಷ್ಟ ನಾನು ಯಾವಾಗ ಹೇಳಿದ್ದೀನಿ? ಇಲ್ಲ, ಹಾಗೇನ ಇದು ಮಾಡಲ್ಲ. ತಂದೆ ತಾಯಿ ಇಬ್ರು ಇಷ್ಟ. ಏನೊಂದ್ ಸ್ವಲ್ಪ ಬೇಜಾರಾಗ್ಬಿಟ್ರೆ ಮತ್ತೆ ಅಮ್ಮ ಅಪ್ಪ ಅಂತ ಓಡ್ ಬಂದ್ಬಿಡ್ತಾರೆ. ನನ್ನ ಹತ್ರ ಯಾವಾಗ್ಲೂ ಹೆಚ್ಚು ಸ್ವಲ್ಪ ಜಾಸ್ತಿ ಗೈಸ್, ಇವಾಗ ಮಮ್ಮಿ ಜೊತೆ ಅಟ್ಯಾಚ್ಮೆಂಟ್ ಇದೆ ನನಗೆ. ಪಪ್ಪ ಹತ್ರ ನಾನೆಲ್ಲ ಹೇಳ್ಕೊತೀನಿ, ಮಮ್ಮಿ ಜೊತೆ ಎಲ್ಲ ಹೇಳ್ಕೊತೀನಿ. ಅದು ಹೇಳ್ಕೊತೀವಿ ಆ ಥರ ಅಲ್ಲ, ನಾನು ಇಬ್ರು ಲೈಕ್ ಮಾಡ್ತೀನಿ. ನಾನು ಅಪ್ಪ ಅಮ್ಮ ಬಿಟ್ಟೆ ಕೊಡಲ್ಲ. ಹೌದು, ಅದು ನಿಜ. ತಂದೆ ತಾಯಿನ ಇಬ್ರು ಬಿಟ್ಕೊಡೋದಿಲ್ಲ. ಇಬ್ರು ಇಷ್ಟ ನನಗೆ. ಇಬ್ರು ಸೋತ್ರು. ನಿಮ್ದು 3 ನಿಮ್ದು 2 ಅವಾಗಿಂದ ಮಾರ್ಕ್ಸ್ ಆಯ್ತಾ ಗೈಸ್? ನಾನು ಅದಕ್ಕೆ ಇನ್ನೊಂದು ಹೇಳ್ತೀನಿ, ನನ್ನ ಪಾಪಗೂ ನಾನು ಅದೇ ಹೇಳ್ಕೊಡ್ಬೇಕು, ಅಪ್ಪ ಅಮ್ಮ ಇಬ್ರು ಬಿಟ್ಕೊಡ್ಬಾರ್ದು ಅಂತ ಹೇಳ್ತಿರಲ್ಲ ನಾನು. ಯಾರು ಇಷ್ಟ ಅಂದ್ರೆ ಇಬ್ರು ಅಂತ ಹೇಳ್ಕೊಡ್ತಿದ್ದಾರೆ. ಹಂಗೆ ಒಟ್ಟು ಇಬ್ರು ಬಿಟ್ಕೊಡ್ಬಾರ್ದು ಆ ಥರ ನಾನು ಇದು ಮಾಡೋದು. ಸರಿ ಗೈಸ್, ಈಗ ನೆಕ್ಸ್ಟ್ ಕ್ವಶನ್. ನೋಡ್ಬೇಡ್ರಿ, ಇಲ್ಲೇ ಕಣ್ಣಿದೆ ಇವ್ರದ್ದು, ನೋಡ್ಬೇಡ್ರಿ. ನಾವು ಮಮ್ಮಿದ್ ಬಿಟ್ಟಾಕ್ರಿ ಗೈಸ್, ಪಾಪ ನೋಡಲ್ಲ ನಮ್ಮ ಮನೆಯವರು. ನನ್ನ ಪ್ರೆಗ್ನೆನ್ಸಿದು ನಾನು ಅನೌನ್ಸ್ ಮಾಡಿದೆ ಅಲ್ಲ, ಕರೆಕ್ಟ್ ಡೇಟ್ ಮತ್ತು ಮಂತ್ ಮಮ್ಮಿ ಮಾಡಿದ್ರು. ಯಾವ್ದನ್ನ ಸರಿ ಹೇಳ್ತೀನಿ. ಫೆಬ್ರವರಿ, ಮಾರ್ಚ್ ತಿಂಗಳು. ಸರಿ ಮಾರ್ಚ್. ಡೇಟು 23ನೋ 20 ಆಯ್ತು, ಒಂದೇ 23 ಅಂತ ಅಂದಿದ್ದಾರೆ. ಮಾರ್ಚ್ 23 ಅಂದಿದ್ದಾರೆ ಮಮ್ಮಿ. ಹಗೂರ ರೀ, ಹಗೂರ. ನೀವ್ ಹೇಳ್ರಿ ಈಗ. ಮಾರ್ಚ್ 24. ಮಾರ್ಚ್ 24, ಮಾರ್ಚ್ 23 ಇಬ್ಬರೂ ತಪ್ಪು, ಇಬ್ಬರಿಗೂ ಗೊತ್ತಿಲ್ಲ. ಏಪ್ರಿಲ್ 23 ಅಂದ್ರೆ ನಾನು ಹೇಳಿದ್ದು 22ಗೆ. ಮಾರ್ಚ್ ಅಲ್ಲ, ಏಪ್ರಿಲ್. ಹೌದು, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್. ನನಗೆ ಡಿಸೆಂಬರಲ್ಲಿ ಆ ಪಾಪ ಹುಟ್ಟಿದ್ದಲ್ಲ. ಇಬ್ರು ತಪ್ಪು ಗೈಸ್, ಇಬ್ರಿಗೂ ಗೊತ್ತಿಲ್ಲ, ಇವ್ರಿಗೂ ಗೊತ್ತಿಲ್ಲ. ಎಷ್ಟು ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದಾರೆ. ನನಗೀಗ ನೆನಪಿದೆ ಗೈಸ್, ಏಪ್ರಿಲ್ಗೆ 22ಗೆ ನಾನು ಇವ್ರಿಗೆ ಬಂದು ಹೇಳಿದ್ದದು. ಅಮ್ಮಂಗೂ ಅವತ್ತೇ ಹೇಳಿದ್ದೀನಿ, ನಮ್ಮ ಅತ್ತೆಗೆ ಎಲ್ಲರಿಗೂ ಅವತ್ತೇ ಹೇಳಿದ್ದೀನಿ. ಇಬ್ರು ತಪ್ಪು. 3, 2. ಅಮ್ಮ ನೀನು 1 ಮಾರ್ಕ್ಸ್ ತಗೋ. ಈಗ ನೆಕ್ಸ್ಟ್ ಕ್ವೆಶನು. ನಾನು ದುಡ್ಡು ಮನಿನ ಸ್ಪೆಂಡ್ ಅಂದರೆ ಖರ್ಚು ಮಾಡೋಕ್ಕೆ ಇಷ್ಟಪಡ್ತೀನೋ ಅಥವಾ ಏನಂತಾರೆ ಅದನ್ನ ಉಳಿಸ್ಲಿಕ್ಕೆ ಇಷ್ಟಪಡ್ತೀನೋ? ಮಮ್ಮಿ ಉಳಿಸ್ಲಿಕ್ಕೆ ಇದು ಮಾಡ್ತಾರೆ, ತುಂಬಾ ಜುಗಿ ಉಳಿಸ್ತೀಯ, ಭಾಳ ಉಳಿಸ್ತಾರ್ರಿ. ಖರ್ಚಷ್ಟು ಮಾಡೋದಿಲ್ಲ ಇವರು. ಜುಗ್ಗಿ ನಾನು. ಹೌದು, ಜುಗಿ. ಅವ್ರ ಮನೆಯವರು ಏನೇ ಸ್ಯಾಲ್ರಿ ಎಲ್ಲ ಇದು ಮಾಡಿದ್ರೂ ಎಲ್ಲ ಉಳಿಸೋದು ಇವರೇ ತುಂಬಾ.
ಉಳಿಸೋದು. ಉಳಿಸ್ತೀಯ. ಉಳಿಸ್ತೀನಿ. ಜುಗ್ಗಿ ಅಲ್ಲ, ಯಾಕೆ ಏನೋ ಇದನ್ನೇ ಮಾಡಲ್ಲ. ಉಳಿಸ್ತೀನಿ ಮತ್ತೆ ಜುಗ್ಗಿ ಅಂತ ನೋಡ್ರಿ. ಜುಗ್ಗಿ ಮಾಡ್ತೀನ ಜುಗ್ತ ಉಳಿಸೋದು ಓಕೆ. ಹೌದು. ಏನಕ್ಕೆ ಬೇಕಾದ್ ಯೂಸ್ ಮಾಡ್ತಾರೆ, ಆಮೇಲೆ ಉಳಿದಿದ್ದೆಲ್ಲ ಜುಗ್ಗಿ ಏನಲ್ಲ. ಸ್ಪೆಂಡ್ ಮಾಡಲ್ಲ ಗೈಸ್ ತುಂಬಾ, ಬಟ್ ಜುಗ್ಗತನ ಏನ್ ಬಾಳ ಮಾಡ್ತೀನಮ್ಮ, ಬಾಳ ಮಾಡ್ತೀನಿ ಅಂತ. ಹಂಗೆ ಹೇಳೋದು ಇವಾಗ ನೆಕ್ಸ್ಟ್ ಕ್ವಶನ್. ಇಬ್ರು ರಾಂಗ್ ಹೇಳಿದ್ರಾ? ಇಲ್ಲ, ಅಮ್ಮ ರೈಟ್ ಹೇಳಿದ್ರು. ಮಮ್ಮಿಗೆ 3, ನೀವು 3 ಕರೆಕ್ಟ್. ನೆಕ್ಸ್ಟ್ ಕ್ವೆಶನು. ನನಗೆ ಮೇಕಪ್ ಮಾಡೋದು ಇಷ್ಟನೋ, ಇಟ್ಕೊಳ್ರಿ, ಮೇಕಪ್ ಮಾಡೋದು ಇಷ್ಟನೋ, ಸ್ಕಿನ್ ಕೇರ್ ಮಾಡೋದು ಇಷ್ಟನೋ? ಸ್ಕಿನ್ ಕೇರ್. ಸ್ಕಿನ್ ಕೇರ್. ನನಗೂ ಅದೇ ಸ್ಕಿನ್ ಕೇರ್. ಸ್ಕಿನ್ನು ಯೂಸ್, ಮೇಕಪ್ ಎರಡೂ ಯೂಸ್ ಇಷ್ಟ ಇವರಿಗೆ. ಅದೇ ತುಂಬಾ ಏನ್ ಇಷ್ಟಪಡ್ತೀನಿ, ಎರಡರಲ್ಲಿ ಒಂದ್ ಹೇಳ್ರಿ. ಸ್ಕಿನ್ ಕೇರ್. ಕರೆಕ್ಟ್ ಗೈಸ್. ನಾನು ಮೇಕಪ್ ಇಷ್ಟ ನನಗೆ, ಇಲ್ಲ ಅಂತಲ್ಲ, ಬಟ್ ಸ್ಕಿನ್ ಕೇರ್ ಮಾಡೋದು ಅಂದರೆ ಇಷ್ಟ. ಅಂದರೆ ಸ್ಕಿಪ್ ಮಾಡಲ್ಲ ನಾನು. ಮಾರ್ನಿಂಗ್ ಸ್ಕಿನ್ ಕೇರ್ ಆಗಲಿ, ನೈಟ್ ಸ್ಕಿನ್ ಕೇರ್ ಆಗಲಿ ಮಾಡ್ತೀನಿ ಮೇಕಪ್ಗಿಂತಾನು. ಇವಾಗ ನಿಮ್ಗೊಂದು ಪಾಯಿಂಟ್. 4, ಅಮ್ಮಂದು 3. ಎಷ್ಟು ಕ್ವಶನ್ ಕೇಳಿದೆ ನೆನಪಿದೆಯಾ? 7 ಕ್ವಶನ್ಸ್. ಕೌಂಟ್ ಹಾಕಿ ಗೈಸ್, ನಾನು ಎಷ್ಟು ಕ್ವಶನ್ ಕೇಳಿದೆ ಅಂತ. ನೆಕ್ಸ್ಟ್ ಕ್ವಶನು. ನನಗೆ ಸಿಟ್ಟು ಬಂದಿರುತ್ತೆ, ನನ್ಗೆ ಅವಾಗ ಏನು ಮಾಡಿದ್ರೆ ಸಮಾಧಾನ? ಅಂದರೆ ಇವಾಗ ಸಮಾಧಾನ ಮಾಡೋದು ಅದೆಲ್ಲ ಓಕೆ, ಅದು ಬಿಟ್ಟು ಏನು ಮಾಡಿದ್ರೆ, ಈಗ ಏನಾದ್ರು ತಂದ್ಕೊಡೋದು ಅಥವಾ ಏನೋ ಒಟ್ಟು ಆ ಥರ ಮಾಡಿದ್ರೆ ಸಮಾಧಾನ ಆಗ್ತೀನಿ. ಮಮ್ಮಿ ಇದು ಇದು ಏನಾನ ಒಳ್ಳೆ ನಿಮ್ಗೆ ಫೇವರೆಟ್ ಫುಡ್ ತಂದು ಕೊಟ್ರೆ ಇಷ್ಟಪಡ್ತೀರಾ, ಆಮೇಲೆ ಸಿಟ್ಟನ್ನು ಕಡಿಮೆ ಆಗುತ್ತೆ. ನೀವು ಹೇಳಿ. ಹೊರಗಡೆ ಕರ್ಕೊಂಡು ಹೋಗಿ ತಿನ್ಸ್ಕೊ ಬಂದ್ರೆ ಸಿಟ್ಟು ಹೋಗುತ್ತೆ. ಕರೆಕ್ಟ್ ಗೈಸ್, ಇಬ್ರು ಸರಿ ಹೇಳಿದ್ರು. ಮಮ್ಮಿಗೆ 1 ಪಾಯಿಂಟ್. 4 ಆಯ್ತು, ಕರೆಕ್ಟ್ ಆಯ್ತು. ನನಗೆ ಗೈಸ್ ಏನಾದ್ರು ಸಿಟ್ಟು ಬಂದರೆ ತಿನ್ನಬೇಕು. ಏನಾದ್ರು ತಿಂದರೆ ಅದ್ರಲ್ಲಿ ನನಗೆ ಇಷ್ಟ ಆಗಿರೋದಂಥದ್ದು ಏನಾದ್ರು ಕರ್ಕೊಂಡೋಗಿ ತಿನ್ಸಿದ್ರೆ ಇಲ್ಲ ತಗೊಬಂದ್ರೆ ನನಗೆ ಖುಷಿ ಆಗುತ್ತೆ. ಹೆಂಗೋ ಸ್ವಲ್ಪ ಸಮಾಧಾನ ಆಗ್ತೀನಿ. ಕರೆಕ್ಟ್ ಹೇಳಿದ್ರಿ ಮಮ್ಮಿ, ಕರೆಕ್ಟ್ ಹೇಳಿದ್ರು. ನೆಕ್ಸ್ಟ್ ಕ್ವಶನು. ಇದು ಲಾಸ್ಟ್ ಕ್ವಶನ್ ಆಯ್ತಾ? ನನಗೆ ಯಾವ ಸೀಸನ್ ಅಂದರೆ ಇಷ್ಟ? ಇವರು ಎರಡು ಮಿಕ್ಸ್, ಎಲ್ಲ ಮಿಕ್ಸು. ಅಂದರೆ ಚಳಿ, ಗಾಳಿ, ಸಮ್ಮರು ಎಲ್ಲ ಎಲ್ಲ ಇಷ್ಟ, ಬಟ್ ಒಂದು ಹೇಳಿಲ್ಲ ನಿನಗ. ಈ ಗ್ರೀನ್ ಕಲರ್ ವೆದರ್ ಇರುತ್ತಲ್ಲ, ಹಂಗಲ್ಲ ರೀ. ಈಗ ನನಗೆ ವಿಂಟರು, ರೇನಿ, ಸಮ್ಮರ್, ಇವಾಗ ಈ 3ರಲ್ಲಿ ಒಂದು ತಡ್ರಿ. ನೆಕ್ಸ್ಟ್ ಸಮ್ಮರು, ವಿಂಟರು, ರೈನಿ. ರೇನಿ ಸೀಸನಲ್ಲಿ ಯಾವ್ದ್ರಿ? ವಿಂಟರ್. ಮನಿ ಸಮ್ಮರ್. ಸಮ್ಮರ್. ಇವ್ರು ಕರೆಕ್ಟ್, ಅಮ್ಮ ರಾಂಗ್. ಸಮ್ಮರ್ ನನಗೆ ಬಿಸಿಲು ಇಷ್ಟನಾ? ವಿಂಟರ್ ಸೀಸನ್ ನನಗೆ ಇಷ್ಟ. ಅದರಲ್ಲೂ ವಿಂಟರ್ ಸೀಸನಲ್ಲೇ ನನ್ನ ಬರ್ತಡೇ ಬರೋದು, ಅದಕ್ಕೆ ನನಗಿಷ್ಟ. ಅದೊಂದು ಗೈಸ್. ಇನ್ನೊಂದು ನನಗೆ ಮಳೆನೂ ಇರಬೇಕು ಒಂದು ಸ್ವಲ್ಪ, ಅಂದರೆ ಲೈಟಾಗಿ ಬಿಸಿಲು ಇರುತ್ತಲ್ಲ ಆ ಥರ ಇದ್ರೂ ಇಷ್ಟ. ನನಗೆ ಮಳೆಗಾಲದಲ್ಲಿ ಫಸ್ಟ್ ಮಳೆ ಬಂದಾಗ ಮಣ್ಣಿಂದು ಸ್ಮೆಲ್ ಬರುತ್ತಲ್ಲ, ಆ ಥರ ಎಲ್ಲ ಇಷ್ಟ. ಬಟ್ ಈ 3ರಲ್ಲಿ ಅಂತ ಕೇಳಿದ್ರೆ ನನಗೆ ಸ್ವಲ್ಪ ವಿಂಟರ್ ಇಷ್ಟ ಆಗುತ್ತೆ. ಸೊ ಗೈಸ್, ಇಷ್ಟು ಇದರ ಕ್ವಶನ್ ಮಾಡಿದ್ರಲ್ಲ, ನಾನು 11 to 12 ಕ್ವಶನ್ಸ್ ಮಾಡಿದೆ. ಇದರಲ್ಲಿ 5 ಕ್ವಶನ್ಗೆ ಇಷ್ಟು ಕ್ವಶನಲ್ಲಿ 5 ಕ್ವಶನ್ಸ್ಗೆ ಆನ್ಸರ್ ಮಾಡಿ ವಿನ್ ಆಗಿದ್ದಾರೆ. ಮಮ್ಮಿ 4. ವಿನ್ನರ್ ಆಗಿರೋದು ಇವರು, ನಮ್ಮನೆಯವರು. ಕ್ಲಾಪ್ಸ್ ಮಾಡಮ್ಮ. ಅವ್ರು ಕೇಳಲ್ಲ ಅನ್ಕೊಂಡೆ ಏನ್ ಬೇಕು? ಏನೇ ಸೇಯಿಂಗ್ ಎಷ್ಟು ಗುಂಡ. ನೋಡ್ರಿ ಗಾಯ್ಸ್, ನಾನು ಏನೇನು ಹೇಳ್ತೀನಿ ಒಂದಿನ ಫುಲ್ಲು ಇದನ್ನ ತಗೋಬಾ, ಇದನ್ನ ಮಾಡು, ಇದನ್ನ ಅಡುಗೆ ಮಾಡು, ನಾನು ಏನೇನು ಹೇಳ್ತೀನಿ ಅದೆಲ್ಲ ಮಾಡಬೇಕು.
ಆಯ್ತು ಗೈಸ್, ನೆಕ್ಸ್ಟ್ ನೋಡೋಣ. ಈ ನೆಕ್ಸ್ಟ್ ಯಾವ ವ್ಲಾಗ್ ಹಂಗಲ್ಲಮ್ಮ, ಇವ್ರು ಏನು ಹೇಳ್ತಾರೋ ಆ ಒಂದು ಫುಲ್ ವ್ಲಾಗಲ್ಲಿ ಇವ್ರು ಹೇಳಿದ್ದು ನಾನು ಮಾಡಬೇಕು. ಓಕೆ, ಮಾಡೋಣ. ಆಯ್ತು, ಮಾಡ್ತೀನಿ. ಅದು ಒಂದು ಫುಲ್ ವ್ಲಾಗ್. ನೆಕ್ಸ್ಟ್ ಯಾವುದಾದ್ರೂ ಆ ವ್ಲಾಗ್ ಯಾವತ್ತು ಮಾಡೋಣ? ಇವ್ರು ಯಾವತ್ತು ಫ್ರೀ ಇರ್ತಾರೋ ಅವತ್ತು ಮಾಡ್ತೀವಿ ಗೈಸ್. ಹೋಲ್ ಡೇ, ಒನ್ ಡೇ ಇವ್ರು ಏನು ಹೇಳ್ತಾರೋ ಅದು ನಾನು ಕೇಳ್ತೀನಿ. ಆಯ್ತಾ ಓಕೆ. ಗೈಸ್? ಇನ್ನೊಂದು, ಇವ್ರು ನನಗೆ ಗುಂಡ ಗುಂಡ ಅಂತಾರೆ, ನಾನು ಇವ್ರಿಗೆ ಗುಂಡ ಗುಂಡ ಅಂತೀನಿ. ಅದು ಇವರಿಂದನೇ ಸ್ಟಾರ್ಟ್ ಆಗಿದ್ದು ಫಸ್ಟ್. ಹೌದು. ಮತ್ತೆ ಗೈಸ್, ಗುಂಡ ಅಂದರೆ ಯಾರಿಗೆ ಹೇಳ್ತಾರೆ ಅನ್ಕೊಬೋದು. ಯಾರು ಈ ವ್ಲಾಗ್ ನೋಡಿದ್ದು ಹಳೆ ವ್ಲಾಗ್ಸ್ ನೋಡಿಲ್ಲ ಆದವ್ರಿಗೆ, ಸೊ ಅದಕ್ಕೆ ಹೇಳಿದ್ದು. ಹಿಂಗೇನಾರು ಬೇಕಮ್ಮ? ಹೇಗನ್ನಿಸ್ತು ಇದು ವ್ಲಾಗ್? ನಮ್ಗೆ ಖುಷಿ ಆಯ್ತು, ನನಗೆ ತುಂಬಾ ಖುಷಿ. ನನಗೂ ಖುಷಿ ಆಯ್ತು. ಖುಷಿ ಆಯ್ತು. ಅಲ್ಲ, ಅಂದ್ರೆ ಗೈಸ್, ಈ ವ್ಲಾಗ್ ಮಾಡಿದ್ರಿಂದ ಇಬ್ರಲ್ಲಿ ಹೇಗೆ ಏನೇನ್ ತಿಳ್ಕೊಂಡಿದ್ದಾರೆ ಪಪ್ಪ ಕಾಮಿಡಿ ಮಾಡ್ತಿದ್ದಾರೆ. ಇವ್ರಿಬ್ರಲ್ಲಿ ಅಂದ್ರೆ ಇಬ್ರು ಎಷ್ಟು ತಿಳ್ಕೊಂಡಿದ್ದಾರೆ ನನ್ನ ಬಗ್ಗೆ ಅಂತ ಗೊತ್ತಾಯ್ತು ಇವತ್ತು ನನಗೆ. ಆಲ್ಮೋಸ್ಟ್ ಸರಿಸಮ ಹಂಗೆ ತಿಳ್ಕೊಂಡಿದೀವಿ. ಅವರು ನಾನು ಈಗ ಒಂದು ರೀಸೆಂಟ್ ಇಯರ್ ನೋಡ್ತೀನಿ, ನೀನು ಏನೇನು ಫೇವ್ರೇಟ್ ಬೇಕು ಅದೆಲ್ಲ ಕೇಳ್ತಿದ್ದೆ. ಸೊ ಎಲ್ಲ ಪ್ರಾಕ್ಟಿಕಲ್ಸು ಇವತ್ತು ಗೊತ್ತಾಯ್ತು. ನಾನು ಹೇಳ್ತೀನಿ. ಇಲ್ಲ ಇಲ್ಲ, ಅವ್ರು ಹೇಳಿದ್ದು ಕರೆಕ್ಟೇ. ಅವ್ರ ಜೊತೆಲ್ಲ ಇದ್ದಿದ್ದು ಏನ್ ತಿನ್ನೋದು ಏನಿದು ಅಂತೆಲ್ಲ ನೋಡ್ತಿದ್ರಲ್ಲ, ಹಂಗಾಗಿ ಬೇಗ ಬೇಗ ಎಲ್ಲ ಹೇಳಿದ್ರು. ಸೊ ಐ ಹೋಪ್ ಗೈಸ್ ಈ ವ್ಲಾಗ್ ನಿಮಗೂ ಇಷ್ಟ ಆಗಿರುತ್ತೆ ಅಂತ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಹೀಗೆ ಇನ್ನೂ ನಿಮಗೆ ಕಾಮಿಡಿ ಥರ ಇರೋ ವ್ಲಾಗ್ಸ್ ಆಗಲಿ ಅಥವಾ ಈ ರೀತಿ ಏನಾದ್ರು ಚಾಲೆಂಜ್ ವಿಡಿಯೋಸ್ ಈ ಥರ ಬೇಕು ಅಂದರೆ ಕಮೆಂಟ್ ಹಾಕಿ. ಈ ಥರ ವೀಡಿಯೋಸ್ನ ಇನ್ನೂ ತುಂಬ ಮಾಡ್ತೀವಂತೆ ಫ್ಯಾಮಿಲಿ ಜೊತೆ ಎಲ್ಲ ಸೇರಿ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ನೆಕ್ಸ್ಟ್ ಇನ್ನೊಂದು ವ್ಲಾಗ್ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.